ಪಲ್ಸರ್ 220. ಇದಕ್ಕೆ ಸ್ಲಿಪ್ಪರ್ ಕ್ಲಚ್ ಹಾಕಬೇಕಿತ್ತು, ಆರ್ಡ್ರಿಗೆ ಹಾಕ್ತೆ, ಸ್ಟಾಕ್ ಇದ್ದಿಲ್ಲಂತೆ, ಲೇಟ್ ಆಯ್ತದೆ, ಅದಕ್ಕೆ ಒರಿಜಿನಾಲಿಟಿನೇ ಫಿಟ್ ಮಾಡ್ತಿರೋದು. ಇದು ಹಳೆ ಕ್ಲಚ್ಚು ಫುಲ್ ಸೋದೋಗಿದೆ, ಕ್ಲಚ್ ಹಬ್ಬದ ಫುಲ್ ಸೋದೋಗಿದೆ, ಏನಿಲ್ಲ, ಗಾಡಿ ಲ್ಯಾಗ್ ಆಗೋದು, ರೈಸ್ ಆಗೋದು ಗಾಡಿ. ಆಮೇಲೆ ನೆಟ್ಟು ಫುಲ್ ಡ್ಯಾಮೇಜು, ಇದು ಹೊಸ ನೆಟ್ಟು, ಹಳೆ ನೆಟ್ ನೋಡಿ, ಹಾಕ್ಬಿಡೋದು ಹಾಕೊಂಡು. ಆಮೇಲೆ ಫುಲ್ ಸೆಟ್ ಕ್ಲಚ್ ಅಂದರೆ ಎಷ್ಟು ಬರ್ತದೆ, ಫುಲ್ ಕಂಪ್ಲೀಟ್, ಏನೂ ಚೇಂಜ್ ಮಾಡೋಂಗಿಲ್ಲ, ಡೈರೆಕ್ಟ್ ಫಿಟ್ಟು. ಇದು ಒರಿಜಿನಲ್ ಪಾರ್ಟ್ ನಂಬರು. ಆಮೇಲೆ ಬೆಲ್ ಟೈಮಿಂಗ್, ಅದೇ ಇಂಜಿನ್ನು ಬ್ಯಾಲೆನ್ಸಿಂಗು ಟೈಮಿಂಗ್ ಹೆಂಗಂದರೆ, ಇಲ್ಲಿ ನೋಡಿ, ಇಲ್ಲೊಂದು ಡಾಟ್ ಇದೆ, ಇಲ್ಲೊಂದು ಡಾಟು, ಇಲ್ಲೊಂದು ಲೇಯರ್, ಮೇಲ್ಗಡೆ ಲೇಯರ್ ಇದೆ, ಆ ಲೇಯರ್ಗೂ ಈ ಡಾಟ್ಗೂ ಒಂದೇ ಸಮ ಇಟ್ಟು, ಆಮೇಲೆ ಈ ಟೈಮಿಂಗ್ ಚೇಂಜು, ವೀಲು, ಕ್ರ್ಯಾಂಕ್ ಪೊಸಿಷನ್, ಇದು ಟೈಮಿಂಗ್ ಒಂದೇ ಇದ್ದಾಗ ಬೆಲ್ ಕುಣಿಸ್ಬೇಕು. ಇದು ಒಂಚೂರು ಹಿಂದೆ ಇಲ್ಲ ಇದೊಂಚೂರು ಮುಂದೆ ಇದ್ರೂ ಗಾಡಿ ವೈಬ್ರೇಟು, ಆಮೇಲೆ ನಾಯ್ಸು, ಅದೆಲ್ಲ ಒಂಥರ ಡಿಫ್ರೆಂಟಾಗಿ ಕಂಪ್ಲೇಂಟ್, ಗಾಡಿನೂ ಒಂಥರ ವಿಚಿತ್ರವಾಗಿ ಓಡ್ತದೆ. ಆಮೇಲೆ ಬೆಲ್ ಬ್ಯಾಲೆನ್ಸಿಂಗು ಇದು ಅಷ್ಟೇ, ಎರಡೂವರೆ ಥ್ರೆಡ್ಡು ಹಿಂದೆ ಮುಂದೆ ಬರ್ತದೆ, ಕರೆಕ್ಟಾಗಿಡಬೇಕು. ಒಂದು ಜಾಸ್ತಿ ಇಲ್ಲ ಒಂದು ಜಾಸ್ತಿ ಕಮ್ಮಿ ಇಟ್ರೂ ನಾಯ್ಸ್ ಬರ್ತದೆ ಇದರಿಂದ. ಪಲ್ಸರ್ ಯಾವುದೇ ಗಾಡಿ, ಓಲ್ಡ್ ಮಾಡಲ್ ಯಾವುದೇ ಗಾಡಿ ಇದ್ರೂ ಎಲ್ಲ ಗಾಡಿಯಲ್ಲಿ ಇದ್ದೇ ಇರ್ತದೆ ಬೆಲ್ ಬ್ಯಾಲೆನ್ಸಿಂಗು, ಇದು ಇಂಜಿನ್ ಬ್ಯಾಲೆನ್ಸಿಂಗು, ಇದು ಬೆಲ್ ಬ್ಯಾಲೆನ್ಸಿಂಗು, ಇದು ಬಂದು ಇಂಜಿನ್ ಟೈಮಿಂಗು. ಇದು ಮೂರು ಒಂದೇ ಸಲ ಸೆಟ್ ಮಾಡಿ ಫಿಟ್ ಮಾಡಬೇಕು, ಇಲ್ಲಾಂದರೆ ಗಾಡಿ ಫೀಲ್ ಇರೋಲ್ಲ ಓಡಿಸೋಕ್ಕೆ.